ನಮಸ್ಕಾರ ಸ್ನೇಹಿತರೆ. ಇಂದಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಎಂದರೆ ನಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದೊಂದಿಗೆ ಹೋಲಿಸಿಕೊಳ್ಳುವುದು. ಅವರ ಹತ್ತಿರ ಕಾರಿದೆ, ದೊಡ್ಡ ಮನೆಯಿದೆ, ಅವರು ಸುಖವಾಗಿದ್ದಾರೆ ಎಂದುಕೊಂಡು ನಮ್ಮಲ್ಲಿರುವುದನ್ನು ನೋಡಿ ಸಂಭ್ರಮಿಸುವುದನ್ನೇ ಮರೆತುಬಿಡುತ್ತೇವೆ. ಆದರೆ ಈ ಹೋಲಿಕೆ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆಯೇ? ಈ ಬುದ್ಧನ ಕಥೆಯನ್ನು ಕೇಳಿ. ಒಂದು ಸುಂದರ ಕಾಡಿನಲ್ಲಿ ಒಂದು ಕಾಗೆಯಿತ್ತು. ಅದು ತನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿತ್ತು. ಆದರೆ ಒಂದು ದಿನ ಅದು ಬಿಳಿ ಬಣ್ಣದ ಹಂಸವನ್ನು ನೋಡಿತು. ಅಬ್ಬಾ, ಈ ಹಂಸ ಎಷ್ಟು ಬೆಳ್ಳಗಿದೆ, ನಾನೆಷ್ಟು ಕಪ್ಪಗಿದ್ದೇನೆ, ಬಹುಶಃ ಈ ಹಂಸವೇ ಜಗತ್ತಿನ ಅತ್ಯಂತ ಸುಂದರ ಹಕ್ಕಿ ಎಂದುಕೊಂಡಿತು. ಕಾಗೆ ಹಂಸದ ಬಳಿ ಹೋಗಿ ತನ್ನ ಮನದ ಮಾತು ಹೇಳಿತು. ಆಗ ಹಂಸ ಅಂದಿತು, ನನಗೂ ಹಾಗೆಯೇ ಅನಿಸುತ್ತಿತ್ತು, ಆದರೆ ನಾನು 2 ಬಣ್ಣದ ಗಿಳಿಯನ್ನು ನೋಡುವವರೆಗೂ ಮಾತ್ರ. ಗಿಳಿ ನನಗಿಂತ ಸುಂದರವಾಗಿದೆ. ಕಾಗೆ ಗಿಳಿಯ ಬಳಿ ಹೋದಾಗ ಗಿಳಿ ಅಂದಿತು, ನನಗಿಂತ ನವಿಲು 1000 ಪಟ್ಟು ಸುಂದರವಾಗಿದೆ. ಕೊನೆಗ ಕಾಗೆ ಮೃಗಾಲಯಕ್ಕೆ ಹೋಗಿ ನವಿಲನ್ನು ಭೇಟಿಯಾಯಿತು. ನವಿಲೆ, ನಿನ್ನನ್ನು ನೋಡಲು 1000 ಜನ ಬರುತ್ತಾರೆ, ನೀನೇ ಅದೃಷ್ಟವಂತ ಎಂದಿತು ಕಾಗೆ. ನವಿಲು ನಿಟ್ಟುಸಿರಿಟ್ಟು ಹೇಳಿತು, ಕಾಗೆಯೇ, ನನ್ನ ಸೌಂದರ್ಯವೇ ನನಗೆ ಶಾಪವಾಗಿದೆ, ಅದಕ್ಕೆ ನಾನು ಈ ಪಂಜರದೊಳಗಿದ್ದೇನೆ. ಆದರೆ ನಿನ್ನನ್ನು ಯಾರೂ ಪಂಜರದಲ್ಲಿ ಇಡುವುದಿಲ್ಲ, ನೀನು ಸ್ವತಂತ್ರವಾಗಿ ಆಕಾಶದಲ್ಲಿ ಹಾರುತ್ತೀಯ, ನಾನೇ ನಿನ್ನಂತೆ ಇರಬೇಕಿತ್ತು ಎಂದು ಬಯಸುತ್ತೇನೆ. ಗೌತಮ ಬುದ್ಧ ಹೇಳುತ್ತಾರೆ, ಸೂರ್ಯ ತನ್ನದೇ ಸಮಯದಲ್ಲಿ ಪ್ರಕಾಶಿಸುತ್ತಾನೆ, ಚಂದ್ರ ತನ್ನದೇ ಸಮಯದಲ್ಲಿ ಪ್ರಕಾಶಿಸುತ್ತಾನೆ. ಇಬ್ಬರೂ ಒಬ್ಬರಿಗೊಬ್ಬರು ಹೋಲಿಕೆ ಮಾಡಿಕೊಳ್ಳುವುದಿಲ್ಲ. ನಮ್ಮ ಸಮಸ್ಯೆ ಏನೆಂದರೆ ನಾವು ನಮ್ಮ ಶಕ್ತಿಯನ್ನು ಗುರುತಿಸುವ ಬದಲು ಇನ್ನೊಬ್ಬರ ಹತ್ತಿರ ಏನಿದೆ ಎಂದು ನೋಡುವುದರಲ್ಲೇ ಸಮಯ ಕಳೆಯುತ್ತೇವೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಮಯ ಮತ್ತು ಅವಕಾಶಗಳು ಸಿಗುತ್ತವೆ. ಇನ್ನೊಬ್ಬರ ಬೆಳಕನ್ನು ನೋಡಿ ನಿಮ್ಮ ದೀಪವನ್ನು ನಂದಿಸಿಕೊಳ್ಳಬೇಡಿ. ಸ್ನೇಹಿತರೆ, ನೀವು ಈ ಭೂಮಿಯ ಮೇಲೆ ವಿಶಿಷ್ಟವಾಗಿ ಹುಟ್ಟಿದ್ದೀರಿ. ನಿಮ್ಮ ಹಾದಿ ಬೇರೆ, ಅವರ ಹಾದಿ ಬೇರೆ. ಹೋಲಿಕೆ ಮಾಡುವುದನ್ನು ನಿಲ್ಲಿಸಿದ ಕ್ಷಣವೇ ಅಸೂಯೆ ಸತ್ತು ಹೋಗುತ್ತದೆ ಮತ್ತು ಶಾಂತಿ ಅರಳುತ್ತದೆ. ಇಂದು ನೀವು ನಿಮಗಾಗಿ ಬದುಕಲು ಪ್ರಾರಂಭಿಸಿ. ನಿಮ್ಮ ಬಳಿ ಇರುವುದಕ್ಕೆ ಕೃತಜ್ಞರಾಗಿರಿ.